ಹೆಲೋ ನಮಸ್ಕಾರ. ಇವತ್ತು ನಮ್ಮ ಪಬ್ಲಿಕ್ ನೆಕ್ಸ್ಟ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಾ ಇರುವಂಥವ್ರು ನಮಗೆಲ್ಲರಿಗೂ ಗೊತ್ತಿರುವಾಗೆ ಯುದ್ಧ ಕಾಂಡದ ಮುಖೇನ ತುಂಬಾ ದೊಡ್ಡ ಸಕ್ಸಸ್, ಅದೇ ರೀತಿ ಕೃಷ್ಣ ಅಂತಲೇ ಹೇಳಿ ಪ್ರಸಿದ್ಧಿ ಪಡೆದಿರುವಂತಹ ನಮ್ಮ ಕನ್ನಡ ಇಂಡಸ್ಟ್ರಿಯ ಸೂಪರ್ ಸ್ಟಾರ್ ಅಜಯ್ ಅವರು ಇವತ್ತು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಸರ್, ಹೇಗಿದ್ದೀರಾ? ಫೈನ್, ಸೂಪರ್ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್, ಯುದ್ಧಕಾಂಡ ಸೂಪರ್ ಸಕ್ಸಸ್ ಸಿಗ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಕನ್ನಡದ ಗೆಲುವು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಒಬ್ಬ ಕನ್ನಡ ಅಭಿಮಾನಿ. ನನ್ನ ಮಾತೃಭಾಷೆ ಕನ್ನಡ, ನನ್ನ ರಕ್ತದಲ್ಲಿರೋದು ಕನ್ನಡ. ಕನ್ನಡ ಸಿನಿಮಾ ಗೆಲ್ಲಬೇಕು, ಆಮೇಲೆ ಕನ್ನಡ ಪ್ರೇಕ್ಷಕರ ನಂಬಿಕೆ ಗೆಲ್ಲಬೇಕು, ಇದೇ ನನ್ನ ಉದ್ದೇಶ ಆಗಿತ್ತು. ಆ ಉದ್ದೇಶ ಜೊತೆಗೆ ಬರೀ ಅಂದರೆ ಆ ಉದ್ದೇಶ ನಿಜ ಆಗೋದಲ್ಲದೆ ಒಂದು ಭಾಳ ದೊಡ್ಡ ಕೊಡುಗೆನೂ ಸಮಾಜಕ್ಕೆ ಕೊಡೋವಂಥ ಒಂದು ಉದ್ದೇಶ ಆಗಿತ್ತು. ಸೊ ಎರಡೂ ಉದ್ದೇಶಗಳು ಗೆದ್ದಿದ್ದಾವೆ ನಂದು. ಇಲ್ಲಿ ಗಳಿಕೆ ಎಷ್ಟಾಗಿದೆ, ಸಿನಿಮಾ ಯಾವ ಮಟ್ಟಕ್ಕೆ ಕಲೆಕ್ಷನ್ಸ್ ಮಾಡಿದೆ ಎಲ್ಲ ಅನ್ನೋದಕ್ಕಿಂತ ಜನರ ನಂಬಿಕೆ ಗಳಿಸೋದು ಬಹಳ ಮುಖ್ಯ. ನಾವು ಸಮಾಜಕ್ಕೆ ಕೊಡ್ತಿರ್ತಕ್ಕಂಥ ವಿಷಯ ಬಹಳ ಮುಖ್ಯ. ಆ ಎರಡೂ ವಿಚಾರದಲ್ಲಿ ನಾನು ಗೆದ್ದಿದ್ದೀನಿ. ಈ ಸಿನಿಮಾ ಪ್ರಮೋಷನ್ ಟೈಮಲ್ಲೇ ನೀವೆಲ್ಲ ಹೇಳಿದ್ರಿ, ಈ ಸಿನಿಮಾ ಯಾಕೆ ಪ್ರೊಡಕ್ಷನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನನ್ನ ಮಗಳಿಗೋಸ್ಕರ ಅಂತ ಹೇಳಿ. ಮಗಳು ಫ್ಯಾಮಿಲಿ ಜೊತೆ ಈ ಸಿನಿಮಾ ನೋಡಿದ್ರ ಸರ್? ಏನು ರಿವ್ಯೂ ಕೊಟ್ಟರು ಸಿನಿಮಾ ನೋಡಿದ ಮೇಲೆ ಮನೆಯವರು ಅಂತ ಹೇಳಿ? ನನ್ನ ಫ್ಯಾಮಿಲಿ ಎಲ್ಲರೂ ಸಿನಿಮಾ ನೋಡಿದ್ದಾರೆ. ಬಟ್ ಅಫ್ಕೋರ್ಸ್ ನಾನು ಒಟ್ಟಿಗೆ ಕೂತ್ಕೊಂಡು ನೋಡೋಕ್ಕಾಗಿಲ್ಲ, ಬಿಕಾಸ್ ನಾನು ಬೇರೆ ಬೇರೆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ನಲ್ಲಿ ಭಾಗಿಯಾಗಿರೋದ್ರಿಂದ. ನಿನ್ನೆ ತಾನೇ ನನ್ನ ಮಗಳು ಹೇಳ್ತಾ ಇದ್ಲು, ಎಲ್ಲರೂ ಮತ್ತೆ ಕೂತ್ಕೊಂಡು ಒಟ್ಟಿಗೆ ಸಿನಿಮಾ ನೋಡೋಣ ಅಂತ. ವೆರಿ ಶಾರ್ಟ್ಲಿ ಸೆಲೆಬ್ರಿಟಿ ಶೋನೋ ಇನ್ನೊಂದು ಮಾಡಿದಾಗ ಖಂಡಿತ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡ್ತೀವಿ. ಸರ್, ಈ ಸಿನಿಮಾ ಆದಮೇಲೆ ನಾವು ಕೂಡ ಥಿಯೇಟ್ರಲ್ಲಿ ಸಿನಿಮಾ ನೋಡಿದ ಮೇಲೆ ಅದೆಷ್ಟೋ ಜನ ಒಂದು ನಿಮ್ಮ ಕಾಲಿಗೆ ಬಿದ್ದಿರೋದು ಇದೆ ಸರ್, ಇಷ್ಟು ಚೆನ್ನಾಗಿರುವಂಥ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಲ್ಲ, ಅದು ಭಾವನೆ ಕನೆಕ್ಟ್ ಆದಾಗ ಹಾಗೆ ಅನಿಸುತ್ತೆ. ಅದು ಅಂದರೆ ಅಲ್ಲ, ಎಮೋಷನ್ಸ್ ಗೆದ್ದಿದೆ ಅಷ್ಟೇ. ನನಗೂ ತುಂಬ ಭಾವುಕನಾಗ್ಬಿಡ್ತೀನಿ ಆ ಥರ ವಿಚಾರಗಳಾದಾಗ. ನಾನು ಅಲ್ಲಿ ಯಾವುದೂ ಅಪೇಕ್ಷೆ ಪಡೋವಂಥದ್ದಲ್ಲ, ಬಟ್ ಅಷ್ಟು ಮಟ್ಟಿಗೆ ಕನೆಕ್ಟ್ ಆಗಿ ಸಿನಿಮಾ ಸಾಧ್ಯವಾಯ್ತಲ್ಲ, ಅದು ಸಿನಿಮಾದ ಗೆಲುವು ಆಗುತ್ತೆ ಅಷ್ಟೇ. ನನಗೆ ಅಲ್ಲಿ ಬೇರೆ ಅದು ಬಿಟ್ಟು ಬೇರೆ ಏನೂ ಕಾಣಿಸೋದೇ ಇಲ್ಲ. ಸಿನಿಮಾ ರೀಚ್ ಆಗಿದೆ, ಸಿನಿಮಾದ ವಿಷಯನ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ, ಅದರಿಂದ ಏನೇನು ಬದಲಾವಣೆ ಆಗಬೇಕು ಅದು ಅರ್ಥ ಮಾಡ್ಕೊಂಡಿರೋದ್ರಿಂದನೇ ಅವ್ರ ನೋವನ್ನು ಸ್ಪಂದಿಸಿರೋ ರೀತಿ ಅದಷ್ಟೇ. ಸೊ ಅದಕ್ಕೆ ನಾನು ಅವ್ರ ಕಾಲಿಗೆ ಬಿದ್ದು ಧನ್ಯವಾದಗಳನ್ನ ಹೇಳ್ತೀನಿ ಅಷ್ಟೇ. ಸರ್, ನಾವು ರಿವ್ಯೂ ತಗೊಳ್ತಾ ಇರುವಾಗ ಅದೆಷ್ಟೋ ಜನರು ಹೇಳಿರುವಂಥದ್ದು, ಲಾಯರ್ಗಳು ಕೂಡ ಈ ಸಿನಿಮಾ ನೋಡಲಿಕ್ಕೆ ಬಂದಿರೋದಿದೆ. ಅವ್ರು ಹೇಳಿರುವಂಥದ್ದು ಏನು ಅಂತ ಹೇಳಿದರೆ, ಮೊದಲು ಎಲ್ಲ ಲಾಯರ್ಗಳು ಬಂದು ಈ ಸಿನಿಮಾ ನೋಡಬೇಕು, ಯಾಕಂತ ಹೇಳಿದ್ರೆ ಒಬ್ಬ ಲಾಯರ್ ಅಂತ ಇದ್ದರೆ ಭರತ್ ಥರ ಲಾಯರ್ ಇರಬೇಕು ಅನ್ನುವಂಥದ್ದು. ಇದಕ್ಕೇನು ಹೇಳ್ತೀರಾ ಸರ್? ಅಲ್ಲ, ಅಷ್ಟು ಮೆಚ್ಕೊಂಡಿದ್ದಾರೆ ಎಲ್ಲರೂ. ಅಲ್ಲ, ಆಗಲೇ ನನಗೆ ಅಂದರೆ ಹೇಗೆ ಹೇಳಬೇಕು ಗೊತ್ತಿಲ್ಲ, ಕೇಸಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಸುಮಾರು ಜನ ನಮಗೂ ನ್ಯಾಯ ಕೊಡಿಸಿ ನಂದು ಇದಾಗಿದೆ ಅದಾಗಿದೆ ಅಂತ ಆ ಥರ ಮಾತಾಡೋಕ್ಕೆ ಬರ್ತಾ ಇದ್ದಾರೆ. ಬಟ್ ಅಂದರೆ ಅದರಿಂದ ಏನಾಗ್ತಾಯಿದೆ ಅಂದರೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ ಜನ. ಅದು ಅಲ್ಲಿಂದನೂ ಪ್ರತಿಕ್ರಿಯೆ ಬರಬೇಕಾಗಿದೆ, ಕೋರ್ಟಿಂದ, ಲಾಯರ್ಸಿಂದ. ಸಿನಿಮಾನಲ್ಲೂ ಕೂಡ ಅದನ್ನೇ ತೋರಿಸಿದ್ದೀವಿ. ಒಬ್ಬ ಆ್ಯಂಟಾಗನಿಸ್ಟ್ ಅಂದರೆ ಅಪೋನೆಂಟ್ ಲಾಯರ್ ಕೂಡ ಲಾಸ್ಟಿಗೆ ಅವನು ಕೂಡ ಸೋತಿ ಅವನು ಕೂಡ ಮೌನವಾಗಿ ಒಂದು ಧನ್ಯವಾದಗಳು ಹೇಳ್ತಾನೆ ನನಗೆ. ಸೊ ಸಮಾಜದಲ್ಲಿ ಎಲ್ಲರೂ ಭರತ್ ಥರ ಕ್ಯಾರೆಕ್ಟರ್ ಆಗಿಬಿಟ್ರೆ, ಎಲ್ಲರೂ ಭರತ್ ಥರ ಲಾಯರ್ ಆಗಿಬಿಟ್ರೆ ಎಲ್ಲ ಕೇಸ್ಗಳು ಬೇಗ ಸಾಲ್ವ್ ಆಗ್ತವೆ. ಇನ್ನೊಬ್ಬ ಕೆಟ್ಟ ಕೃತ್ಯಕ್ಕೆ ಪರವಾಗಿ ನಿಂತಾಗಲೇ ಅದು ಕೇಸ್ ಡಿಲೇ ಆಗೋದು. ಸೊ ಎಲ್ಲರೂ ಕೇಸಿನ ಅಂದರೆ ಒಂದು ಅನ್ಯಾಯ ವಿರುದ್ಧವಾಗಿ ನಿಂತು ನ್ಯಾಯದ ಪರವಾಗಿ ಎಲ್ಲ ಲಾಯರ್ಸು ನಿಂತ್ಕೊಂಡ್ಬಿಟ್ರೆ ಬೇಗ ಕೇಸ್ ಸಾಲ್ವ್ ಆಗುತ್ತೆ. ಸೊ ಎಲ್ಲರೂ ಭರತ್ ಆಗಬೇಕು. ಸರ್, ಈ ಸಿನಿಮಾ ಬರೋದಕ್ಕಿಂತ ಮುಂಚೆ ಕೆಲವೊಂದು ಕಾಂಟ್ರವರ್ಸಿಗಳಾಗಿತ್ತು. ಅಜಯ್ ಸರ್ ಅವರು ಸಾಲ ಮಾಡ್ಕೊಂಡಿದ್ದಾರೆ, ಹಂಗಿಂಗಲ್ಲ. ಸರ್, ಈ ಸಿನಿಮಾ ಆದಮೇಲೆ ಸಾಲ ತೀರಿಸುವಷ್ಟು ಕಲೆಕ್ಟ್ ಆಯ್ತಾ ಮನಿ ಯಾವ ರೀತಿ? ಅಲ್ಲ, ನಾನು ಆಗಲೇ ಹೇಳಿದ್ದೀನಿ, ಇದು ನನ್ನ ಫೈನಾನ್ಷಿಯಲ್ ಸಾಲದಕ್ಕಿಂತ ಜಾಸ್ತಿ ಹಿಂದೆ ಪ್ರೇಕ್ಷಕರು ನನ್ನ ಸಿನಿಮಾಗಳಲ್ಲಿ ಎಲ್ಲೆಲ್ಲಿ ನಿರಾಸೆ ಆಗಿದ್ರಲ್ಲ, ಅದೂ ಒಂದು ದೊಡ್ಡ ಸಾಲನೇ. ಆ ಸಾಲ ತೀರಿಸಿದ್ದೀನಿ. ಸೊ ಒನ್ಸ್ ಆ ಸಾಲ ತೀರಿಸಿದ ಮೇಲೆ ನಂಬಿಕೆ ಅಂತ ಬಂದಾಗ ನನಗಿನ್ನು ಮುಂದೆ ಜೀವನದ ಯಾವುದು ಭಯ ಇಲ್ವಲ್ಲ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಸರ್, ಇನ್ನೊಂದೇನು ಅಂತ ಹೇಳಿದರೆ, ನಿಮಗೂ ಗೊತ್ತಿರ್ಬೋದು, ನಿಮ್ಮ ಮಗಳದೊಂದು ವಿಡಿಯೋ ವೈರಲ್ ಆಯಿತು, ಕಾರ್ ಮಾರೋದು. ನೀವು ಕಾರ್ ಕೊಡ್ತಾ ಇದ್ದೀರಾ, ಇನ್ನೊಂದು ಹೊಸ ಕಾರ್ ತಗೋತೀರಾ ಸರ್? ಅಲ್ಲ, ಆ ವಿಚಾರ ಬಗ್ಗೆ ದಯವಿಟ್ಟು ಮಾತಾಡೋದು ಬೇಡ. ಅದು ನನ್ನ ಕಡೆಯಿಂದ ಆಗಿದ್ದು ಅಲ್ಲ, ನಾನು ಅದನ್ನು ಬಯಸೋದು ಇಲ್ಲ. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಇಷ್ಟನೂ ಪಡಲ್ಲ. ಕಾರ್ ತಗೋತೀರಾ ಸರ್ ಹಾಗಾದರೆ ಹೊಸದೊಂದು ಇನ್ನೊಂದು ಮಗಳಿಗೋಸ್ಕರ? ಏನೂ ಮಾತಾಡೋಕ್ಕೆ ಇಷ್ಟಪಡಲ್ಲ. ಯುದ್ಧಕಾಂಡ ಗೆಲುವೇ ಅಷ್ಟೇ ಉತ್ತರ ಅದಕ್ಕೆ. ಸರ್, ಕೊನೆಯದಾಗಿ ಅದೆಷ್ಟೋ ನಿಮ್ಮ ಅಭಿಮಾನಿಗಳಿದ್ದಾರೆ ಸರ್, ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಎಲ್ರಿಗೂ ತುಂಬ ಥ್ಯಾಂಕ್ಸ್. ಎಲ್ಲರೂ ಪಾದಗಳಿಗೆ ನಮಸ್ಕರಿಸಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೊಂದು ಜನ ಮುಂದುವರೆದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ತಾ ಇರೋದು ಅಷ್ಟು ದೊಡ್ಡ ಸಾಗರ. ಎಲ್ಲ ಏಜ್ ಗ್ರೂಪ್ಸ್ನವರು, ಇಂಥ ಜಾತಿ ಅಂತ ಇಲ್ಲ, ಇಂಥ ಏಜ್ ಅಂತ ಇಲ್ಲ, ಇಂಥ ವರ್ಗ ಅಂತ ಇಲ್ಲ, ಎಲ್ಲರೂ ಬಂದು ಸಿನಿಮಾನ ಮೆಚ್ಕೊಳ್ತಾ ಇರೋದು.
ಸಿನಿಮಾಗೆ ಅಭಿಮಾನಿಯಾಗಿ, ಕನ್ನಡ ಸಿನಿಮಾಗೆ ಅಭಿಮಾನಿಯಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸಿನಿಮಾಗೆ ಅಭಿಮಾನಿಗಳಾಗಿ ಹುಟ್ಕೊಂಡ್ರೆ ಇನ್ನೂ ಒಳ್ಳೆ ಕನ್ನಡ ಸಿನಿಮಾಗಳು ಬರ್ತವೆ, ಇನ್ನೂ ಒಳ್ಳೆ ಸೂಪರ್ ಸ್ಟಾರ್ಸ್ ಹುಟ್ಕೊಳ್ತಾರೆ. ಇನ್ನೂ ಒಳ್ಳೆ ಸೂಪರ್ ಸ್ಟಾರ್ ಆದಷ್ಟು ಅವ್ರಿಗೆ ಇನ್ನೂ ದೊಡ್ಡ ಸಿನಿಮಾ ಮಾಡೋ ಶಕ್ತಿ ಬರುತ್ತೆ. ಸೊ ಅಲ್ಟಿಮೇಟ್ಲಿ ಈ ಕನ್ನಡ ಚಿತ್ರರಂಗ ಬೆಳೆಯುತ್ತೆ. ಸೊ ಎಲ್ಲರೂ ಕನ್ನಡ ಚಿತ್ರರಂಗದ ಅಭಿಮಾನಿಯಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಇನ್ನೊಂದು ಏನು ಅಂತ ಹೇಳಿದ್ರೆ, ಮೊದಲು ಸಿನಿಮಾ ನೋಡಿದ್ದು ಯಶ್ ಸರ್ ಅಂತ ಹೇಳಿದ್ರಿ. ಅವ್ರು ಸಿನಿಮಾ ನೋಡಿ ಬಂದಮೇಲೆ ಏನು ಹೇಳಿದರು ಸರ್ ನಿಮಗೆ? ಅಲ್ಲಮ್ಮ, ಅವರೇ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಮುಂದಾಗಿದ್ದಾರೆ ಅಂತಂದರೆ ಅಷ್ಟೇ ಆನ್ಸರು. ಸರ್ ಅದು ಈ ಸಿನಿಮಾ ಬಿಟ್ಟು ಯಶ್ ಸರ್ ಬಿಟ್ಟು ಬೇರೆ ಯಾರಾದರೂ ಸಿನಿಮಾ ನೋಡಿ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ರಿವ್ಯೂ ಕೊಟ್ಟರು ನಿಮಗೆ? ಇಲ್ಲ, ನನಗೆ ಆಪ್ತ ವಲಯದರು ಎಲ್ಲರೂ ಸಿನಿಮಾ ಮುಂಚೆನೇ ನೋಡಿದ್ದು. ಅದಾದಮೇಲೆ ಸಾಕಷ್ಟು ಚರ್ಚೆಗಳು ಆಗಿದ್ದಾವೆ, ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದ್ದಾವೆ, ಸಾಕಷ್ಟು ಬದಲಾವಣೆಗಳು ಆಗಿದ್ದಾವೆ. ಸೊ ಎಲ್ಲ ಆಗಿ ಅಂದರೆ ನಾವು ತೋರಿಸೋಂಥ ಉದ್ದೇಶ ನಾನು ಪ್ರಶಂಸೆಗೆ ಇಟ್ಟಿಸ್ಕೊಳ್ಳೋದಕ್ಕಲ್ಲ, ಏನು ಬೆಟರ್ ಮಾಡ್ಬೋದು ಅನ್ನೋ ವಿಚಾರದಲ್ಲಿ ಎಲ್ರಿಗೂ ತೋರಿಸಿರೋದು ಅವರೇ. ಎಲ್ಲರೂ ಆ ವಿಚಾರಕ್ಕಾಗಿ ನೋಡಿರೋದು. ಹಾಗಾಗಿ ಅದರದ್ದು ರಿಸಲ್ಟೇ, ಎಲ್ಲರದ್ದು ಕೊಡುಗೆ, ಎಲ್ಲರ ಸಿನಿಮಾ ನೋಡಿ ಅವ್ರದ್ದು ಕಾಂಟ್ರಿಬ್ಯೂಷನಿಂದ ಇವತ್ತು ಆ ಗೆಲುವು ಸಾಧ್ಯ ಆಗಿದ್ದು. ಆ ಕರೆಕ್ಷನ್ಸ್ಗಳು ಮಾಡಾದ್ಮೇಲೆ, ಡೆವಲಪ್ಮೆಂಟ್ಸ್ ಮಾಡಾದ್ಮೇಲೆ ಇವತ್ತು ಯುದ್ಧಕಾಂಡ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿರೋದು. ಸರ್ ಅಜಯ್ ಅವರು ಇನ್ನೂ ಪ್ರೊಡ್ಯೂಸಲ್ಲಿ ಜಾಸ್ತಿಯಾಗಿ ಕಾರ್ಯನಿರತರಾಗ್ತಾರಾ, ಅಲ್ಲ ಆ್ಯಕ್ಟಿಂಗಲ್ಲೂ ಕೂಡ ಮುಂದುವರಿತಾರೆ? ನನ್ನ ಮುಖ್ಯ ಹುದ್ದೆ ಬಂದು ನಾನು ಒಬ್ಬ ಕಲಾವಿದ. ನಾನು ಆ್ಯಕ್ಟ್ ಮಾಡೋದು ನನ್ನ ಪ್ರೊಫೆಷನ್, ಪ್ರೊಡಕ್ಷನ್ ಮಾಡೋದು ನನ್ನ ರೆಸ್ಪಾನ್ಸಿಬಿಲಿಟಿ. ಒಬ್ಬ ಕಲಾವಿದನಿಗೆ ಏನಾದರೂ ಅಭಿಮಾನ ಪಡ್ಕೊಂಡಾಗ, ಪ್ರಶಂಸೆ ಪಡ್ಕೊಂಡಾಗ, ಇಷ್ಟು ದಿನ ನನಗೆ ಅನ್ನ ಹಾಕಿದ್ದಾರೆ ಪ್ರೇಕ್ಷಕರು, ಇಷ್ಟು ದಿನ ನಾನು ನಡ್ಕೊಂಬಂದಿದ್ದೀನಿ. 25 ವರ್ಷ ಆಗ್ತಾ ಬಂತು, 24 ವರ್ಷ ಕಂಪ್ಲೀಟ್ ಆಗಿದೆ ಇಂಡಸ್ಟ್ರಿಗೆ ಬಂದು. ಅಷ್ಟು ವರ್ಷ ಸಾಕಿದ್ದಾರಲ್ಲ ಆಡಿಯನ್ಸ್. ಇನ್ ರಿಟರ್ನ್ಸ್ ಕೊಡುವಂಥ ಜವಾಬ್ದಾರಿ ನಿರ್ಮಾಪಕಂದು. ಸೊ ಪ್ರೊಡಕ್ಷನ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ, ಆ್ಯಕ್ಟಿಂಗ್ ಇಸ್ ಮೈ ಪ್ರೊಫೆಷನ್. ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಬರ್ತಾ ಇದೆ ನಿಮ್ಮದು? ಅಪ್ಕಮಿಂಗ್ ಯಾವುದಾದ್ರು ಪ್ರಾಜೆಕ್ಟ್ ಬರ್ತಾ ಇದೆಯಾ? ವೆರಿ ಶಾರ್ಟ್ಲಿ ಅನೌನ್ಸ್ ಆಗುತ್ತೆ. 2 ಸಿನಿಮಾ ಆಲ್ರೆಡಿ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಅದು ಈ ಸಿನಿಮಾದ ಪ್ರಚಾರ ಅದರಲ್ಲಿ ಇರೋದ್ರಿಂದ ಯಾವುದೂ ಹೊರಗೆ ಬಂದಿಲ್ಲ ಅಷ್ಟೇ. ಸೊ ಯುದ್ಧಕಾಂಡ ಸಿನಿಮಾದ ಸಂಪೂರ್ಣ ವೀಕ್ಷಣೆ ಚಿತ್ರಮಂದಿರದಲ್ಲಿ, ಅದರದ್ದು ಆರ್ಭಟ ಎಲ್ಲ ಆದಮೇಲೆ ಆ ಸಿನಿಮಾಗಳನ್ನ ಅನೌನ್ಸ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದಿ ವೆರಿ ಬೆಸ್ಟ್. ಕೇಳಿದ್ರಲ್ಲ ವೀಕ್ಷಕರ, ಇದು ಅಜಯ್ ರಾವ್ ಆಡಿರುವಂಥ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ಜಾನ್ ಅವ್ರ ಜೊತೆ ಚೈತನ್ಯ ಕೊಠಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.